ಗಿಲ್ಲಿಗೆ ಕಾವ್ಯ ಮೇಲೆ ಒಂದು ಸ್ವಲ್ಪ ಏನಾದರೂ ಫೀಲಿಂಗ್ಸ್ ಇದೆ ಅಂತ ನಿಮಗೆ ಅನ್ಸುತ್ತೆ? ಎಲ್ಲೋ ಲೈಟಾಗಿ ಅದು ನೋಡಿದಾಗ ನನಗೂ ಡೌಟ್ ಇದೆ. ಕಾವ್ಯ ಅವರ ಮನೆಯವರು ಕೂಡ ಬಂದಿದ್ದಾರೆ. ಸೊ ಬಂದ ತಕ್ಷಣ ಒಂದು ದೊಡ್ಡ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ನೀವೆಲ್ಲ ಒಳಗೆ ಬಂದು ಹೇಳ್ಕೊಟ್ಬಿಟ್ರಿ ಅಂದರೆ ಮತ್ತು ನಮಗೇನು ಈಸಿ ಆಗಿಬಿಡುತ್ತಲ್ಲ. ಸೊ ಅದನ್ನು ಮಾಡಬಾರ್ದು. ಅದನ್ನು ಮಾಡಿದಾಗ ತಕ್ಕ ಶಿಕ್ಷೆ ಕೊಟ್ಟಿದ್ದಾರೆ ಅನಿಸುತ್ತೆ. ಸೊ ಬಿಗ್ ಬಾಸ್ ಮನೆಯಲ್ಲಿ ಒಂದು ವಿಷಯ ಡಿಸ್ಕಸ್ ಆಗ್ತಾ ಇರೋದು ಇವಾಗ ಫ್ಯಾಮಿಲಿ ವೀಕ್ ಬಂದಾಗ ಏನಾಗ್ತಾ ಇದೆ ಅಂತಂದರೆ, ಕಾವ್ಯನ ಜೊತೆಗೆ ಏನು ಗಿಲ್ಲಿ ಕ್ಲೋಸ್ ಇದ್ದಾರಲ್ಲ, ಸೊ ಇವಾಗ ಗಿಲ್ಲಿ ಹೇಳ್ತಾ ಇದ್ದಾರೆ ಮದುವೆ ಆಗೋದು, ಕಾವ್ಯನ ಹುಡುಗಿ ಅವ್ರ ಅಪ್ಪ ಅಮ್ಮ ಬಂದ ತಕ್ಷಣ ಹೂವೀಳೆ ಶಾಸ್ತ್ರ ಮಾಡೋದು ಅವೆಲ್ಲವೂ ಮಾತಾಡ್ತಾ ಇದ್ದಾರೆ. ಸೊ ಕಾವ್ಯನ ಜೊತೆಗೆ ಗಿಲ್ಲಿ ಫ್ರೆಂಡ್ಶಿಪ್ ಏನಿದೆ ಅಲ್ಲ, ಗಿಲ್ಲಿಗೆ ಕಾವ್ಯ ಮೇಲೆ ಒಂದು ಸ್ವಲ್ಪ ಏನಾದರೂ ಫೀಲಿಂಗ್ಸ್ ಇದೆ ಅಂತ ನಿಮಗೆ ಅನ್ಸುತ್ತೆ? ಮೇಡಮ್ ಅದೇ ಎಲ್ಲೋ ಲೈಟಾಗಿ ಅದು ನೋಡಿದಾಗ ನನಗೂ ಡೌಟ್ ಇದೆ, ಎಲ್ಲೋ ಇಷ್ಟಪಡ್ತಿದ್ದಾನೋ ಏನೋ ಅಂತ. ಐ ಆಮ್ ನಾಟ್ ಶ್ಯೂರ್ ಅಬೌಟ್ ಇಟ್. ಆಚೆ ಕಡೆ ಬಂದು ಅದೇ ಚೆನ್ನಾಗಿ ಬೆಳೆದು ಇಬ್ಬರು ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದರೆ ನಮಗೂ ನೋಡೋಕ್ಕೆ ಖುಷಿನೇ ತಾನೆ. ಸೊ ಐ ಆಮ್ ನಾಟ್ ಶ್ಯೂರ್ ಅಬೌಟ್ ಇಟ್. ಅವರಿಬ್ಬರೇ ಅದಕ್ಕೆ ಆನ್ಸರ್ ಮಾಡಬೇಕು. ಕಾವ್ಯ ಅವರ ಮನೆಯವರು ಕೂಡ ಬಂದಿದ್ದಾರೆ. ಸೊ ಬಂದ ತಕ್ಷಣ ಒಂದು ದೊಡ್ಡ ನಿಯಮವನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತಂದು ಮತ್ತೆ ಅವ್ರನ್ನ ವಾಪಸ್ ಕಳಿಸುವಂಥ ಒಂದು ಕೆಲಸ ಆಗುತ್ತೆ. ಇವತ್ತು ಅದು ಟೆಲಿಕಾಸ್ಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಇವಾಗ ಫ್ಯಾಮಿಲಿ ವೀಕ್ ಅಂತ ಬಂದಾಗ ಎಲ್ಲರೂ ಖುಷಿ ಪಡ್ತಾ ಇರುವಾಗ ಈ ರೀತಿಯಾದಂತಹ ಒಂದಿಷ್ಟು ಡಿಸ್ಕಷನ್ನು ಕಾವ್ಯಗೆ ಹೀಗೆ ಅವ್ರ ಅಮ್ಮ ಆಗಿರ್ಬೋದು, ತಮ್ಮ ಆಗಿರ್ಬೋದು ಮನೆಯಿಂದ ಆಚೆ ಹೋದ್ಮೇಲೆ ಎಷ್ಟು ಡಿಮೋಟಿವೇಟ್ ಆಗಬಹುದು ಅಂತ ಅನ್ಸುತ್ತೆ? ಮೇಡಮ್ ಅದೇ ಆ ಥರ ಆ್ಯಕ್ಚುಲಿ ಮಾತಾಡಬಾರ್ದು ಯಾರ ಫ್ಯಾಮ್ಲಿನೂ, ಅವ್ರಿಗೆ ಗೊತ್ತಾಗಲ್ಲ. ಯಾಕಂದರೆ ಒಂದು ಶೋ ಪ್ಯಾಟ್ರನ್ ಹೆಂಗಿದೆ ಅಂದರೆ, ನಮಗೆ ಆಚೆ ಕಡೆ ಏನು ನಡೀತಾ ಇದೆ ಗೊತ್ತಿಲ್ಲದೆ ನಾವು ಒಳಗಾಡೋದೇ ಒಂದು ಟಾಸ್ಕಲ್ಲಿ, ನಮ್ಮ ವ್ಯಕ್ತಿತ್ವನ ತೋರಿಸೋ ಒಂದು ಟಾಸ್ಕ್ ಅದು. ನೀವೆಲ್ಲ ಒಳಗೆ ಬಂದು ಹೇಳ್ಕೊಟ್ಬಿಟ್ರಿ ಅಂದರೆ ಮತ್ತು ನಮಗೇನು ಈಸಿ ಆಗಿಬಿಡುತ್ತಲ್ಲ ಆಡೋ ಕ್ಯಾಟ್ಗಳನ್ನ. ಸೊ ಅದನ್ನು ಮಾಡಬಾರ್ದು. ಅದನ್ನು ಮಾಡಿದಾಗ ತಕ್ಕ ಶಿಕ್ಷೆ ಕೊಟ್ಟಿದ್ದಾರೆ ಅನಿಸುತ್ತೆ ಪಾಪ. ಆದರೆ ಕಾವ್ಯನಿಗೆ ಇದು ತುಂಬ ನೋವು ಕೊಟ್ಟಿರುತ್ತೆ, ಬೇಜಾರಾಗಿರುತ್ತೆ. ಯಾಕಂದರೆ ಮಾತಾಡೋಕ್ಕೆ ಕರೆಕ್ಟಾಗಿ ಆಗಿರಲ್ಲ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಿರಲ್ಲ, ಅದೊಂದು ಬೇಜಾರಿರುತ್ತೆ. ಅದು ಬಿಟ್ಟರೆ ಮಾಡಬಾರ್ದು. ನೆಕ್ಸ್ಟ್ ಯಾರೇ ಫ್ಯಾಮಿಲಿ ಹೋದ್ರೂ ದಯವಿಟ್ಟು ಇದ್ರ ಬಗ್ಗೆ ಮಾತಾಡಬೇಡ್ರಿ ಅಂತ ಹೇಳ್ತೀನಿ ಅಷ್ಟೇ. ಸೊ ವಿನ್ನಿಂಗ್ ರೇಸಲ್ಲಿ ನೀವು ಗಿಲ್ಲಿ ಇದ್ದಾರೆ ಅಂತ ಈಗಾಗಲೇ ಅಲ್ಲಿ ಹೇಳಿ ಬಂದಿದ್ದೀರಾ. ಬಟ್ ಗಿಲ್ಲಿ ಜೊತೆಗೆ ಯಾರು ವಿನ್ನಿಂಗ್ ರೇಸಲ್ಲಿ ಬರ್ತಾರೆ, ಒಂದು 3 ಜನ ಇವ್ರು 3 ಜನ ಫೈನಲಿಸ್ಟ್ ಆಗಬಹುದು ಅಂತ ನಿಮಗೆ ಅನ್ಸೋದಾಯ್ತಂದರೆ ಯಾರು, ಮತ್ತು ಯಾರು ಗೆಲ್ಲೇಬೇಕು ಅಂತ ನಿಮಗೆ ಅನ್ಸುತ್ತೆ? ನನ್ನ ಪ್ರಕಾರ ಗಿಲ್ಲಿ, ಅದು ಬಿಟ್ಟರೆ ರಘು ಸರು, ರಕ್ಷಿತಾ ಬರಬೇಕು ಅಂತ ನನ್ನ ಆಸೆ. ಗೆಲ್ಲೋದು ಜನರಿಗೆ ಕೇಳಿಬಿಟ್ರೋದು ಮೇಡಮ್. ನಿಮಗೂ ಗೊತ್ತಾನೆ, ಮತ್ತು ನನ್ನೇ ಕೇಳ್ತೀರಾ? ನಮ್ಮ ಒಪಿನಿಯನ್ ಬೇರೆ ಇರುತ್ತೆ, ಪರ್ಸೆಪ್ಷನ್ ಏನು ಹೇಳ್ತೀವಲ್ಲ ಬಿಗ್ ಬಾಸ್ ಮನೇಲಿ ಪರ್ಸೆಪ್ಷನ್ ಅನ್ನೋದು ಜಾಸ್ತಿ ಇರುತ್ತಲ್ಲ, ಅದ್ರ ಬಗ್ಗೆ ಕೇಳ್ತಾರೆ. ನನಗೆ 3 ಜನನೂ ಗೆಲ್ಲಿ ಅಂತ ಆಶಿಸ್ತೀನಿ. ಅದಾಗಲ್ಲ, ಬಟ್ ಒಬ್ರು ಗೆಲ್ತಾರೆ. ಓಕೆ ಫೈನ್. ಸೊ ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ಗಳು ಏನೇನಿದೆ, ಏನೇನು ಮಾಡ್ತಾ ಇದ್ದೀರಾ? ಬಿಗ್ ಬಾಸ್ ಆದಮೇಲೆ ನೆಕ್ಸ್ಟ್ ಪ್ಲ್ಯಾನ್ಸ್ ಏನಿದೆ? ಮೇಡಮ್ ಲೈನಪ್ಪಲ್ಲಿ ಒಂದು 3 ಪ್ರಾಜೆಕ್ಟ್ಸ್ ಇದೆ. ಈಗ ಬಲರಾಮನ ದಿನಗಳು ಮುಗಿಸಿದ್ದೀನಿ. ನೆಕ್ಸ್ಟು ಶ್ರೀವಸ್ತ ಸರ್ ಹತ್ರ ಸ್ವಲ್ಪ ಮಾತುಕತೆ ಮಾಡಿದ್ದೆ, ಅದು ಇನ್ನೂ ಫಾಲೋ ಅಪ್ ಮಾಡಬೇಕೀಗ. ನಾನು ಒಂದು ದೊಡ್ಡ ಅನೌನ್ಸ್ಮೆಂಟ್ ಶಾರ್ಟ್ಲಿ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದಿ ಬೆಸ್ಟ್ ನಿಮ್ಮ ಪ್ರಾಜೆಕ್ಟ್ಸ್ಗಳಿಗೆ.